ಸಮಸ್ಯೆಗಳ ನಡುವೆನೇ ನಾಗರಾಜ್ ಮತ್ತೆ ಮಂಜುಳಾ ಮದುವೆಯಾಗಿ 1 ವರ್ಷ ಕಳೆದು ಹೋಗಿತ್ತು. ಅಷ್ಟೇ ಅಲ್ಲ, ಈ ಎಲ್ಲ ಕಷ್ಟದ ನಡುವೆನೇ ದಾಂಪತ್ಯ ಸುಖದ ಫಲ ಮಂಜುಳಾ ಗರ್ಭದಲ್ಲಿ ಮೊಳಕೆಯೊಡೆದಿತ್ತು. ಈ ದಂಪತಿಗಳಿಗೆ ಆ ಸಂತಸ ಅನುಭವಿಸೋಕ್ಕೂ ಸಾಧ್ಯ ಆಯ್ತಾ? ಬೇರೆ ಸಮಯದಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲದ ಮಂಜುಳಾ ಅಮಾವಾಸ್ಯೆ ಪೌರ್ಣಮಿ ಬಂತು ಅಂದರೆ ಸಾಕು ವಿಚಿತ್ರವಾಗಿ ಆಡೋದ್ಯಾಕೆ? ಚಿಕ್ಕಂದಿನಲ್ಲಿ ಏನಾದರೂ ಘಟನೆ ಸಂಭವಿಸಿರಬಹುದಾ? ಬೇರೆ ಏನಾದರೂ ಕಾರಣ ಇದೆಯಾ? ವಂಶದ ಕುಡಿ ಚಿಗುರೊಡೆದ ಸಂತಸ ನಾಗರಾಜ್ ದಂಪತಿಗಳಲ್ಲಿ ಮನೆ ಮಾಡಿತ್ತಾದ್ರೂ ಆ ಖುಷಿಯ ಆಯಸ್ಸು ಕಡಿಮೆ ಆಗಿತ್ತು. ಮಂಜುಳಾ ನಡವಳಿಕೆ ಬರ್ತಾ ಬರ್ತಾ ವಿಚಿತ್ರವಾಗ್ತಾ ಇತ್ತು. ಭಾರವಾಗಿರ್ತದೆ, ಒಂಥರ ಗೂರವಾಗಿ ಒಂಥರ ಗಂಟ್ಲು ಇದ್ದಂಗ ಆಗುತ್ತೆ, ಚಚ್ಕೊಳ್ಳೋ ತರ ಆಗುತ್ತೆ, ಕಲ್ಲು ತರ ಇದ್ದಂಗೆ ಇರ್ತೈತೆ. ಇಲ್ಲಿ ಒಂದೇ ತರ ಗಡ್ಡೆ ಇದ್ದಂಗೆ. ಗಂಟ್ಲು ಹಿಡಿದಂಗಾಯ್ತಾ ಐತೆ, ಯಾರೋ ನನ್ನ ಎಳದಂಗೆ ಅನಿಸೈತೆ ಅಂತಾರೆ ಮಂಜುಳಾ. ಈ ಪ್ರಾಬ್ಲಮ್ ಆಕೆಗೆ ಚಿಕ್ಕ ವಯಸ್ಸಿಂದಲೇ ಇದೆಯಂತೆ. ಇದನ್ನೆಲ್ಲ ಹೇಳದೆ ಮುಚ್ಚಿಟ್ಟಿದ್ದ ಮಂಜುಳಾ ಅಮಾವಾಸ್ಯೆ ಪೌರ್ಣಮಿ ಬಂದ್ರೆ ಸಾಕು ವಿಚಿತ್ರವಾಗಿ ಆಡ್ತಾ ಇದ್ರು. ಚಿಕ್ಕಂದಿನಿಂದಲೂ ಮಂಜುಳಾ ಅನುಭವಿಸಿದ ಕಷ್ಟ ಹೇಳೋಕೆ ವಾಕ್ಯ ಸಿಗಲ್ಲ. ಆಕೆಯ ತಂದೆ ತಾಯಿ ಇದ್ದಾಗಲೇ ನಿಮ್ಹಾನ್ಸ್ನಲ್ಲಿ ಟ್ರೀಟ್ಮೆಂಟ್ ಕೊಡಿಸಿದ್ರು ಉಪಯೋಗವಾಗಿರಲಿಲ್ಲ. ಫಸ್ಟು ಚಿಕ್ಕ ಹುಡುಗಿಯಿಂದ ಮೆಂಟ್ಲ್ ಅದೇ ನಿಮ್ಹಾನ್ಸ್ ಆಸ್ಪತ್ರೆಲೆಲ್ಲ ತೋರಿಸಿ ಇದು ಮಾಡಿ ಅಲ್ಲೆಲ್ಲ ಹೊಡೆದು ಪಡೆದೆಲ್ಲ ಹೇಳಿದ ಮಾತು ಕೇಳಲ್ಲ. ಮಧ್ಯರಾತ್ರಿಯಿಂದ ಮನೆ ಬಿಟ್ಟು ಹೊರಟೋಗ್ಬಿಡುತ್ತೆ. ಅವರ ಅಪ್ಪ ಅಂದರೆಲ್ಲ ಹೊಡೆದು ಇದು ಮಾಡಿ ಆಮೇಲೆ ನಾನು ಮದುವೆ ಮಾಡ್ಕೊಂಡ್ಮೇಲೆ ಅಲ್ಲಿ ಅಜ್ಜಿನ ದೇವಸ್ಥಾನಕ್ಕೆ ಹೋದ್ಮೇಲೆ ಸ್ವಲ್ಪ ಕಡಿಮೆ ಆಗಿದೆ ಇವಾಗ. ಇಲ್ಲಾಂದರೆ ಭಾರಿ ಮುಳುಬಾಗಿಲು ದೇವಸ್ಥಾನದಲ್ಲಿ 2 ತಿಂಗಳು ಗಿದ್ದು ಬಂದಿದ್ದಾಯ್ತು. ಅಲ್ಲಿ ಮಂತ್ರಿಸಿದ ತಾಯ್ತಾ ಅಂತೇನಾದ್ರೂ ತಂದು ಕಟ್ಟಿದ್ರೆ ಕಲ್ಲಲ್ಲಿ ಕುಟ್ಟಿ ಅಗಿದು ಉಗಿತಾ ಇದ್ರಂತೆ ಮಂಜುಳಾ. ಮುಳುಬಾಗದಲ್ಲಿ 1-2 ತಿಂಗಳಿದ್ಲು ದೇವಸ್ಥಾನದಲ್ಲಿ. ತಿರ್ಗಾ ಆಮೇಲೆ ನೋಡ್ಕೊಂಡು ತಿರ್ಗಾ ಅಲ್ಲಿಂದ ಕರ್ಕೊಂಡ್ಬಂದು ಇದು ತಾಯ್ತು ಮಾಮೂಲಿ ಅದೇ ಕೈಗೆ ಬಳೆ ಹಾಕಿದ್ರೆ ಮಾಮೂಲಿ ಬಳೆ ಹಾಕಿದ್ರೆ ತೆಗೆದು ಬಿಸಾಕ್ಬಿಡುತ್ತೆ, ಇದನ್ನ ಚೆಚ್ಚಾಕ್ಬಿಡುತ್ತೆ. ಮಾಮೂಲಿ ಚಿಕ್ಕ ಚಿಕ್ಕ ತಾಯ್ತಿಗಳೆಲ್ಲ ಇದ್ರೆ ತಗೊಂಡು ತಿನ್ಕೊಂಡ್ಬಿಡುತ್ತೆ. ಈಗ ಆಕೆ 4 ತಿಂಗಳ ಗರ್ಭಿಣಿ. 2-3 ದಿನ ಊಟನೇ ಮಾಡಲ್ಲ, ತಣ್ಣೀರ್ ಕುಡ್ಕೊಂಡೇ ಇದ್ಬಿಡ್ತಾಳೆ. ಬೆನ್ನು ಒಣಗ್ತಾ ಐತೆ ಅಂತಾಳೆ. ಪೌರ್ಣಮಿ ಬಂತು ಅಂದ್ರೆ ಹೇಗೇಗೋ ಆಡ್ತಾಳೆ. ಈ ಸ್ಥಿತಿಯಲ್ಲಿ ಇವಳು ಹೀಗೆಲ್ಲ ಆದ್ರೆ ಮಗುವಿನ ಪಾಡೇನು ಎನ್ನುವ ಚಿಂತೆ ನಾಗರಾಜ್ದು. ಅದೇ ನಮ್ಗೆ ಜಲ್ದಿ ಬಿಡುಗಡೆ ಆಗಲಿ. ಈಗ 4 ತಿಂಗಳು ಪ್ರೆಗ್ನೆಂಟ್ ಬೇರೆ, ತಿರ್ಗಿ ಮತ್ತೆ ಇನ್ನು ಅದು ಹಂಗೆ ಇದ್ದರೆ ಇನ್ನು ಭಾರಿ ತೊಂದರೆಗಿಂದ ಆಗ್ಬಿಟ್ರೆ ತಿರ್ಗಿ ಹಿಂಸೆ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬಂದಿದ್ದೆ.
ಇವರ ಕಥೆ ಕೇಳ್ತಾ ಇದ್ರೆ ಎಂಥವರಿಗೂ ಅಯ್ಯೋ ಅನ್ಸತ್ತೆ. ಹೀಗೆ ಇವರ ಸಮಸ್ಯೆ ಕಂಡ ಒಬ್ರು ಇವರನ್ನ ಸುವರ್ಣ ವಾಹಿನಿಯ ಜನ್ಮ ಜನ್ಮಾಂತರದ ಕಾರ್ಯಕ್ರಮಕ್ಕೆ ಹೋಗಿ ಸರಿ ಹೋಗುತ್ತೆ ಅಂದ್ರಂತೆ. ಆ ನಂತರ ನಾಗರಾಜ್ ಮಂಜುಳಾ ಸಮೇತ ಜನ್ಮ ಜನ್ಮಾಂತರ ಕಾರ್ಯಕ್ರಮದ ಗುರುಗಳಾದ ಮಂಜುನಾಥ ಶಾಸ್ತ್ರಿಗಳನ್ನ ಭೇಟಿ ಮಾಡ್ತಾರೆ. ಮಂಜುನಾಥ ಶಾಸ್ತ್ರಿಗಳು ಆವಾಹನೆ ಮಾಡಿದ ಆತ್ಮ ಹೇಳಿದ ಆ ಸತ್ಯ ನಿಜಕ್ಕೂ ವಿಚಿತ್ರ, ಆದರೂ ಸತ್ಯ. ಆಕೆಯ ನಡವಳಿಕೆಗೂ ಆ ಹಿಂದಿನ ರಹಸ್ಯಕ್ಕೂ ತುಂಬಾ ಹೋಲಿಕೆ ಇತ್ತು. ಆಗ ಭಿಕ್ಷುಕನೊಬ್ಬನ ವಿಚಾರ ಹೊರಗೆ ಬಿದ್ದಿತ್ತು. ಆತ ಯಾರು? ಮತ್ತೊಬ್ಬ ಹಕ್ಕಿಪಿಕ್ಕಿ ಜನಾಂಗದ ಹುಡುಗಿಯೊಬ್ಬಳ ಹೆಸರು ಕೂಡ ಕೇಳಿ ಬಂದಿತ್ತು. ಆಕೆ ಯಾರು? ಹುಲಿ ಉಗ್ರು ಅಂತೆಲ್ಲ ಮಾಡ್ಕೊಂಡ್ಬಿಡ್ತಾರಲ್ಲ, ಕಿಪಿಕ್ಕಿ ಕಾಡಲ್ಲಿ ವಾಸ ಮಾಡ್ತಾರಲ್ಲ, ಎಲ್ಲೊಂದ್ರಲ್ಲಿ ಆ ಜೀವನ ಹಿಂದಿನ ಜನ್ಮದಲ್ಲಿ ಹಿಡಿದು